ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನೀವು ಈ ರೀತಿ ಅಪ್ಲಿಕೇಶನ್ ಓಪನ್ ಮಾಡಬೇಕಾ ಮತ್ತೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಯಾವ ರೀತಿ ಎಲ್ಲ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಗೈಸ್, ಫಸ್ಟ್ ನೀವೇನ್ ಮಾಡ್ತೀರಾ ಅಂದ್ರೆ ಪ್ಲೇ ಸ್ಟೋರ್ಗೆ ಹೋಗಿ ಇಲ್ಲಿ ಬಂದ್ಬಿಟ್ಟು ಗೆಸ್ಚರ್ ಅಂತ ಅಪ್ಲಿಕೇಶನ್ ನ ಸರ್ಚ್ ಮಾಡಿ. ಓಕೆನಾ, ಈ ತರ ಅಪ್ಲಿಕೇಶನ್ ಕಾಣ್ತಿದೆಯಲ್ಲ ನಿಮ್ಗೆ. ಈ ಅಪ್ಲಿಕೇಶನ್ ನ ಇಲ್ಲಿ ಇನ್ಸ್ಟಾಲ್ ಅಂತ ಇದೆಯಲ್ಲ, ಇಲ್ಲಿ ಇನ್ಸ್ಟಾಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇನ್ಸ್ಟಾಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಿದೆ. ಒಂದು 2-3 ಮಿನಿಟ್ಸ್ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ. ಓಕೆನಾ, ಇದು ಇನ್ಸ್ಟಾಲ್ ಆದ್ಮೇಲೆ ಏನ್ ಮಾಡ್ತೀರಾ ನೆಕ್ಸ್ಟ್ ಅಂದ್ರೆ ಕೆಲವು ಸೆಟ್ಟಿಂಗ್ಸ್ ಮಾಡಬೇಕು. ಇದರಲ್ಲಿ ಆ ಸೆಟ್ಟಿಂಗ್ಸ್ ಮಾಡಿದ್ಮೇಲೆ ನಾನು ನಿಮಗೆ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಸ್ಕ್ರೀನ್ ಮೇಲೆ ಯಾವ ರೀತಿ ನಾವು ರೈಟ್ ಮಾಡಿದ್ರೆ ಆ ತರ ಅಪ್ಲಿಕೇಶನ್ ಓಪನ್ ಆಗ್ತಿತ್ತು ಆ ತರ. ನೆಕ್ಸ್ಟ್ ಓಪನ್ ಕೊಡ್ತೀರಾ. ಓಪನ್ ಕೊಟ್ಮೇಲೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಕೆಲವು ಸೆಟ್ಟಿಂಗ್ಸ್ ಮಾಡ್ಬೇಕು. ಇಲ್ಲಿ ನೋಡಿ, ಡಿಸ್ಪ್ಲೇ ಅವರ್ ದ ಆಪ್ಸ್ ಎನೇಬಲ್ ಕೊಡಿ. ಇದು ಕೊಡ್ತಿದ್ದಂಗೆ ಮೊಬೈಲ್ ಅಲ್ಲಿ ಹೋಗಿ ಗೆಸ್ಚರ್ ಆಪ್ಷನ್ ಡಿನೈಡ್ ಆಗಿರುತ್ತೆ, ಅದನ್ನ ನೀವು ಅಲೋ ಮಾಡಬೇಕು. ಯಾಕಂದ್ರೆ ವರ್ಕ್ ಆಗ್ಬೇಕು ಅಂದ್ರೆ ಅಲೋ ಮಾಡಬೇಕು. ಓಕೆನಾ, ನೋಡಿ ಓಪನ್ ಆಯ್ತು. ಓಪನ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಗೆಸ್ಚರ್ ಅಂತ ಇದೆ ನೋಡಿ, ಕಾಣಿಸ್ತಿದ್ಯಾ? ಗೆಸ್ಚರ್ ಮೇಲೆ ಕ್ಲಿಕ್ ಮಾಡಿ. ಇದನ್ನ ಹೋಗ್ಬಿಟ್ಟು ಡಿಸ್ಪ್ಲೇ ಅವರ್ ದ ಆಪ್ಸ್ ನ ಎನೇಬಲ್ ಮಾಡಿ. ಎನೇಬಲ್ ಮಾಡಿದ್ಮೇಲೆ ಬ್ಯಾಕ್ ಬನ್ನಿ. ನೆಕ್ಸ್ಟ್ ನೋಟಿಫಿಕೇಶನ್ ಇದನ್ನು ಆನ್ ಮಾಡಿ, ಅಲೋ ಕೊಡಿ. ನೆಕ್ಸ್ಟ್ ಲೆಟ್ ದ ಆಪ್ ಆಲ್ವೇಸ್ ರನ್ ಇನ್ ಬ್ಯಾಕ್ ಗ್ರೌಂಡ್ ಅದನ್ನು ಅಲೋ ಕೊಡಿ. ಕೊಟ್ಮೇಲೆ ಇಲ್ಲಿ ಮತ್ತೆ ಅಲೋ ಕೇಳುತ್ತೆ, ಅಲೋ ಕೊಡಿ. ಇಷ್ಟ ಆಯ್ತು. ನೆಕ್ಸ್ಟ್ ಗೆಟ್ ಸ್ಟಾರ್ಟೆಡ್ ಇದನ್ನ ಕೊಟ್ಬಿಟ್ಟು ಲಾಸ್ಟ್ ಬಂದ್ಬಿಟ್ಟು ಇಲ್ಲಿ ಗೆಸ್ಚರ್ ಅಂತಿದೆಯಲ್ಲ, ಗೆಸ್ಚರ್ ಮೇಲೆ ಕ್ಲಿಕ್ ಮಾಡಿ. ಹೇಳಿ ಇಲ್ಲಿ ಮೇಲ್ಗಡೆ ಗೆಸ್ಚರ್ ಅಂತಿದೆಯಲ್ಲ ಅದ್ರ ಮೇಲೆ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ಪ್ಲಸ್ ಮಾರ್ಕ್ ಅಂತಿದೆಯಲ್ಲ, ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನ್ ಮಾಡ್ಬೇಕು ನೀವು, ಈಗ ಫಾರ್ ಎಕ್ಸಾಂಪಲ್ ವಾಟ್ಸಪ್ಪಿಗೆ W, ಇನ್ಸ್ಟಾಗ್ರಾಮ್ಗೆ I, ಕಾಲ್ ಬಟನ್ಗೆ C, ಈ ತರ ಬೇರೆ ಬೇರೆ ಆಪ್ಷನ್ಸ್ ನಿಮ್ಗೆ ಯಾವ್ದು ಬೇಕೋ, ಯಾವ್ದು ನೀವು ಯಾವಾಗ್ಲೂ ನೀಡಿ ಇರುತ್ತೆ ಓಪನ್ ಮಾಡಕ್ಕೆ ಆ ಲೆಟ್ರು. ಈ ಎಕ್ಸಾಂಪಲ್ ನಾನು ವಾಟ್ಸಪ್ಪಿಗೆ ನೋಡಿ W ಲಾಂಚ್ ಆ್ಯಪ್. ನೆಕ್ಸ್ಟ್ ಇಲ್ಲಿ ಸರ್ಚ್ ಮಾಡಬೇಕು ಅಪ್ಲಿಕೇಶನ್, ಸರ್ಚ್ ಅಂತಿದೆಯಲ್ಲ ಅಲ್ಲೋಗ್ಬಿಟ್ಟು ವಾಟ್ಸಪ್ ಇದನ್ನ ಸೆಲೆಕ್ಟ್ ಮಾಡಬೇಕು. ಮತ್ತೆ ಇಲ್ಲಿ ಗೆಸ್ಚರ್ ನೇಮ್ನ ವಾಟ್ಸಪ್ ಅಂತ ಕೊಡಬೇಕು. ಓಕೆನಾ, ಡೌನ್ ಅಲ್ಲಿ ಸೇವ್ ಅಂತಿದೆಯಲ್ಲ ಸೇವ್ ಮಾಡಬೇಕು. ಓಕೆನಾ, ಸೇವ್ ಕೊಟ್ರೆ ವಾಟ್ಸಪ್ ರೆಡಿ ಆಯ್ತು. ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ಗೆ ಹೋಗ್ಬೇಕು ಅಂದ್ರೆ ಸೇಮ್ ಇದೇ ಪ್ಲಸ್ ಮಾರ್ಕು. ಅದಾದ್ಮೇಲೆ ಸೇಮ್ ಇಲ್ಲಿ ಡ್ರಾ ಮಾಡಬೇಕು. ಈಗ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ಗೆ I, ಮತ್ತೆ ಲಾಂಚ್ ಆ್ಯಪ್ಗೆ ಹೋದ್ಮೇಲೆ ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಗೆಸ್ಚರ್ ನೇಮ್ ಇನ್ಸ್ಟಾಗ್ರಾಮ್ ಅಂತ ಕೊಡಿ. ನೀವು ಇದೇ ಮಾಡಬೇಕು ಅಂತೇನಿಲ್ಲ, ನಿಮ್ಗೆ ಯಾವ ಅಪ್ಲಿಕೇಶನ್ ಬೇಕೋ ಆ ಅಪ್ಲಿಕೇಶನ್. ನೆಕ್ಸ್ಟ್ ಇಲ್ಲಿ ಸೇವ್ ಅಂತಿದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಈಗ 2 ರೆಡಿ ಆಯ್ತು. ಓಕೆನಾ, ನೆಕ್ಸ್ಟ್ ಬ್ಯಾಕ್ ಬನ್ನಿ. ಓಪನ್ ಹೋಗಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಇದೆಯಲ್ಲ, ಹಿಂಗೆ ಫುಲ್ ಲಾಸ್ಟ್ಗೆ ಹೋಗ್ಬಿಟ್ಟು ಹಿಂಗೆ ಕ್ಲಿಕ್ ಮಾಡಿ ಗೆಟ್ ಸ್ಟಾರ್ಟೆಡ್ ಅಂತ. ಈಗ ನೋಡಿ ಬ್ಯಾಕ್ ಬಂದ್ಬಿಟ್ಟು ಫುಲ್ ಸ್ಕ್ರೀನ್ ಮೇಲೆ ನಿಮ್ಗೆ ಇಲ್ಲೊಂದು ನಿಮ್ಗೆ ಐಕಾನ್ ಕಾಣಿಸ್ತಿದ್ಯಾ? ಈ ಐಕಾನೇ ಗೆಸ್ಚರ್ ಆಗಿ ವರ್ಕ್ ಆಗೋದು. ಅಂದ್ರೆ ಸ್ಕ್ರೀನ್ ಮೇಲೆ ನೀವೇನೇ ಬರೆದ್ರು ಅದು ಅದರಿಂದ ಮುಖಾಂತರ ಆ ಅಪ್ಲಿಕೇಶನ್ ಓಪನ್ ಆಗೋದು. ಸರಿ, ಓಕೆನಾ. ನೋಡಿ ಈಗ ಇದ್ರ ಮೇಲೆ ಐಕಾನ್ ಇದೆಯಲ್ಲ, ಐಕಾನ್ ಮೇಲೆ ಟಚ್ ಮಾಡ್ತೀನಿ. ಟಚ್ ಮಾಡ್ಬಿಟ್ಟು ಈಗ ನೋಡಿ W ಕ್ಲಿಕ್ ಮಾಡಿದೆ, ವಾಟ್ಸಪ್ ಓಪನ್ ಆಯ್ತು. ಓಕೆನಾ, ಅದೇ ಈಗ I ಕ್ಲಿಕ್ ಮಾಡ್ತೀನಿ. ನೋಡಿ ಈಗ ಅಪ್ಲಿಕೇಶನ್ ಟಚ್ ಮಾಡಬೇಕು, ಹಿಂಗ I ಅಂತ ಪ್ರೆಸ್ ಮಾಡೋರು ನೋಡಿ ಇನ್ಸ್ಟಾಗ್ರಾಮ್ ಓಪನ್ ಆಯ್ತು. ಹೆಂಗಿದೆ ಸೆಟ್ಟಿಂಗ್ಸು? ಸೂಪರ್ ಆಗಿದೆ ಅಲ್ವಾ? ಏನ್ ಮಾಡ್ತೀರಾ ಹೇಳ್ರಿ, ಈ ಅಪ್ಲಿಕೇಶನ್ ಇರುತ್ತಲ್ಲ ಏನೇ ಮಾಡ್ಬೇಕು ಸ್ಟಾರ್ಟಿಂಗ್ ಅಂದ್ರೆ ಅದ್ರ ಮೇಲೆ ಒಂದು ಟಚ್ ಮಾಡಬೇಕು. ಟಚ್ ಮಾಡ್ಬಿಟ್ಟು ನೋಡಿ W ಬರೆದ್ರೆ ವಾಟ್ಸಪ್, ನೆಕ್ಸ್ಟ್ ಟಚ್ ಮಾಡಿ ಅಪ್ಲಿಕೇಶನ್ I ಬರೀರಿ ಇನ್ಸ್ಟಾಗ್ರಾಮು. ನೋಡಿ ಅದು ಅಪ್ಲಿಕೇಶನ್ ಮೇಲೆ ಟಚ್ ಮಾಡಿ. ನೀವು ಹಿಂಗೆ I ಬರೀಬೇಕು ಅಂತೇನಿಲ್ಲ, ಹಿಂಗ್ ಉಲ್ಟಾ ಬರೆದ್ರು ಓಪನ್ ಆಗುತ್ತೆ. ಓಕೆನಾ, ಹೆಂಗಿದೆ ಈ ಸೆಟ್ಟಿಂಗು? ಈ ಸೆಟ್ಟಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ. ಧನ್ಯವಾದಗಳು.